ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿಧೃತಾಂಜಲಿಃ. ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಹ್ಲಾದನನ್ನ ನರಸಿಂಹದೇವರ ಮುಂದೆ ಕಳಿಸಿದ್ದಾರೆ. ಬೇರೆ ಯಾರು ಕೂಡ ಹತ್ತಿರದಲ್ಲಿ ಹೋಗಲಿಕ್ಕೆ ಹೆದರಿದವರಂತಾಗಿ ನಿಂತಿದ್ರು. ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರು ಮೊದಲಾದವರು ಯಾರೂ ಕೂಡ ಹತ್ತಿರ ಹೋಗದೆ ಹೆದರಿ ದೂರದಲ್ಲೇ ನಿಂತಿದ್ರು ಅಂತ ಹಿಂದೆ ಹೇಳಿದರು. ಪ್ರಹ್ಲಾದನನ್ನೇ ಹತ್ತಿರ ಕಳಿಸಿಕೊಟ್ರು ಬ್ರಹ್ಮದೇವರು. ಹೇಳಿ ಅವರಿಗೆ, ನಿನ್ನ ತಂದೆಗೋಸ್ಕರ ಈ ಕೋಪ, ಆದ್ರಿಂದ ನೀನೇ ಹೋಗು, ಸಮಾಧಾನ ಮಾಡು ಅಂತ ಹೇಳಿ ಕಳಿಸಿದ್ರು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಹಾಗೆ ಹೇಳಿದಾಗ ತಥಾ ಅಸ್ತು, ಹಾಗೆ ಆಗಲಿ ಅಂತಂದ ಪ್ರಹ್ಲಾದ. ರಾಜನ್ ಅನ್ನೋದು ಧರ್ಮರಾಜನನ್ನ ಕುರಿತು ನಾರದರು ಹೇಳುವ ಮಾತು. ಹಾಗಾಗಿ ರಾಜನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಲ್ಲೇ ರಾಜನೇ, ಈ ಮಹಾಭಗವದ್ಭಕ್ತನಾದಂತಹ ಪ್ರಹ್ಲಾದ ಹಾಗೆ ಆಗಲಿ ಅಂತ ಹೇಳ್ತಾ ಭಗವಂತನ ಹತ್ತಿರ ಹೋದ. ಹೋಗಿ ಕೈ ಮುಗಿದು ನೆಲದ ಮೇಲೆ ಕೈ ಚಾಚಿ ನಮಸ್ಕಾರ ಮಾಡಿದ. ಹುವಿ ಕಾಯೇನ ನನಾಮ ಅಂತ, ನೆಲದ ಮೇಲೆ ದಂಡ ಪ್ರಣಾಮ. ವಿಧೃತಾಂಜಲಿಹಿ ಅಂತಂದ್ರೆ ನೆಲದ ಮೇಲೆ ಕೈ ಚಾಚಿ ನಮಸ್ಕಾರ ಮಾಡೋದು. ಉದ್ದಕ್ಕೆ ಕೈಯನ್ನ ಚಾಚಿ ನೆಲದ ಮೇಲೆ ಅದನ್ನ ಸಂಪುಟಾಕಾರವಾಗಿ ಎರಡು ಕೈಗಳನ್ನ, ವಿಧೃತವಾದ ಅಂಜಲಿ, ಸಂಪುಟೀಕೃತ ಕರಪುಟಃ ಅಂತ ಆ ರೀತಿ ಕೈ ಜೋಡಿಸಿ ನೆಲದ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದ. ಹತ್ತಿರದಲ್ಲಿ ಹೋಗಿ ನಿಧಾನಕ್ಕೆ ಹೋದನಂತೆ. ಶನಕೈಹಿ ಅಂದ್ರೆ ನಿಧಾನಕ್ಕೆ ಹೋಗಿದ್ದಾನೆ ಭಗವಂತನ ಹತ್ತಿರ. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿಧೃತಾಂಜಲಿಃ. ಸ್ವಪಾದಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಛೀರ್ಷ್ಣ ದಧಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಕೃಪಾಸಾಗರನಾಗಿರ್ತಕ್ಕಂತಹ ದೇವ ನರಸಿಂಹ ತನ್ನ ಕಾಲದ ಬುಡದಲ್ಲಿ ಬಂದು ಬಿದ್ದಂತಹ ಬಾಲಕನಾದ ಆ ಪ್ರಹ್ಲಾದನನ್ನ ಎಬ್ಬಿಸಿದಂತೆ. ಅವನನ್ನ ಕೃಪಾ ಪೂರ್ಣವಾದಂತಹ ನೋಟಗಳಿಂದ ನೋಡಿದ್ದಾನೆ. ವಿಲೋಕ್ಯ ಕೃಪಯ ಪರಿಪ್ಲುತಃ ಉತ್ಥಾಪ್ಯ ಅವನನ್ನು ಎಬ್ಬಿಸಿದ. ಸ್ವಪಾದ ಮೂಲೆ ತನ್ನ ಪಾದದ ಮೂಲದಲ್ಲಿ ಪತಿತಂ ಬಿದ್ದಂತಹ ಅರ್ಭಕಂ ಆ ಮಗುವನ್ನ ಪ್ರಹ್ಲಾದ ಎಬ್ಬಿಸಿದಾನೆ. ಅವನ ತಲೆ ಮೇಲೆ ತನ್ನ ಅಭಯವಾದ ಕೈಯನ್ನ ಇಟ್ಟಿದ್ದಾನೆ. ಕೃತಾಭಯಂ ಕರಾಂಬುಜಂ ತನ್ನ
ಕರಕಮಲಗಳನ್ನ ಭಗವಂತ ಅವನ ತಲೆ ಮೇಲೆ ಇಟ್ಟಿದ್ದಾನೆ. ಕರಾಂಬುಜಂ ಅಂತ ಹೇಳಿದ್ದಾರೆ. ಅಲ್ಲಿ ಇದೇ ಕೈಗಳು ಅವನಿಗೆ ಆಯುಧಗಳಾಗಿತ್ತು. ಅವರಪ್ಪನಿಗೆ ವಜ್ರಾಯುಧಕ್ಕೆ ಸಮಾನವಾದಂತಹ ಉಗುರುಗಳದು. ಪಾಂತು ಅಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗ ಮಾದ್ಯದ್ಘಟ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ ತ್ರಿವಿಕ್ರಮ ಮಧ್ವಾಚಾರ್ಯರು. ಅವುಗಳನ್ನು ವರ್ಣನೆ ಮಾಡುವಾಗ ಒಂದೊಂದು ಕೂಡ ಪ್ರತ್ಯೇಕ ವಜ್ರಾಯುತಾಹ ಅಂತ ವರ್ಣನೆ ಮಾಡಿದ್ದಾರೆ. ಒಂದೊಂದು ಉಗುರುಗಳು ಕೂಡ ವಜ್ರಾಯುಧಕ್ಕೆ ಸಮಾನವಾದಂತಹ ಉಗುರುಗಳು. ಅದು ಯಾರಿಗೆ? ಹಿರಣ್ಯಕಶಿಪುವಿಗೆ. ಆದರೆ ಇಲ್ಲಿ ಪ್ರಹ್ಲಾದನ ಮೇಲೆ ಅದೇ ಕೈಗಳನ್ನ ಇಟ್ಟಾಗ ಕರಾಂಬುಜಂ, ಕಮಲದಂತಹ ಕೈಗಳು, ಒಳ್ಳೆ ಮೃದುವಾದ ಕಮಲದಂತೆ ಇರುವಂತಹ ಕೈಗಳು. ಅಭಯವನ್ನ ಉಂಟು ಮಾಡುವಂತಹ ಕೈಗಳು. ಕೃತಾಭಯಂ ಅಂತಹ ಕೈಯನ್ನ ತಲೆ ಮೇಲೆ ಇಟ್ಟಿದ್ದಾನೆ, ಪ್ರಹ್ಲಾದನ ತಲೆ ಮೇಲೆ ಇಟ್ಟಿದ್ದಾನೆ ಭಗವಂತ. ಕಾಲ ಸರ್ಪದಿಂದ ಉದ್ವಿಗ್ನ ಚಿತ್ತರಾದವರಿಗೆ ಅಭಯವನ್ನ ಉಂಟು ಮಾಡ್ತಕ್ಕಂತಹ ಕೈಗಳು. ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಕಾಲ ಅಂತನ್ನೋ ಸರ್ಪದಿಂದ ಕಚ್ಚಿಸ್ಕೊಂಡಂಥವ್ರು ಇರ್ತಾರಲ್ಲ, ಅಂತಹ ಜನರಿಗೆ, ಕಾಲಸರ್ಪದಿಂದ ಕಚ್ಚಿಸಿಕೊಂಡು ಒದ್ದಾಡ್ತಾ ಇರತಕ್ಕಂತಹ, ಹೆದರಿರ್ತಕ್ಕಂತಹ ಜನಗಳಿಗೆ ಅಭಯವನ್ನ ಉಂಟು ಮಾಡ್ತಕ್ಕಂತಹ ಕೈಗಳು. ಹಾಗರ್ಥ. ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತ ಅಭಯಂ ಅಂತ. ಕಾಲ ಅಂತನ್ನೋದು ಅಹಿ, ಅಹಿ ಅಂದ್ರೆ ಸರ್ಪ. ಆ ಸರ್ಪದಿಂದ ಕಚ್ಚಿಸ್ಕೊಂಡವರು, ಕಾಲ ಸರ್ಪದಿಂದ ಕಚ್ಚಿಸ್ಕೊಂಡು ತುಂಬಾ ಕಷ್ಟದಲ್ಲಿ ಇರುವಂತಹ ಯಾರಿದ್ದಾರೋ ಅವರು ಧೀಹಿ ಅಂದ್ರೆ ಅಂತಹ ಮನಸ್ಸು, ಉದ್ವಿಗ್ನವಾದ ಮನಸ್ಸು ಉಳ್ಳಂತವರು. ಇನ್ನೊಂದು ಪಾಠ ಇದೆ ಅಂತ ಬರೀತಾರೆ ಸತ್ಯಧರ್ಮ ತೀರ್ಥರು, ವಿತ್ರಸ್ತ ಧಿಯಾಂ ಅಂತ. ವಿತ್ರಸ್ತ ಧಿಯಾಮ್ ಅಂತಿದ್ರೆ ಬಹಳ ಚೆನ್ನಾಗಿರುತ್ತೆ ಪಾಠ ಅಂತಾರೆ, ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಹೆದರಿರ್ತಕ್ಕಂಥವ್ರು ಅಂತ ಅರ್ಥ ಬರುತ್ತೆ. ಇಲ್ಲಿ ನಿರ್ದಷ್ಟ ಧಿಯಾಮ್ ಅಂತಿದೆ, ವಿತ್ರಸ್ತ ಧಿಯಾಮ್ ಅಂತ ಪಾಠ ಇದ್ರೆ ಅರ್ಥ ಆಗ್ತದೆ, ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಂತ ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಕಾಲ ಅಂತನ್ನೋ ಸರ್ಪದಿಂದ ಹಿಡಿಸ್ಕೊಂಡು ಹೆದರಿರ್ತಕ್ಕಂಥವ್ರು, ಅಂತಹ ಮನುಷ್ಯರಿಗೆ ಅಭಯವನ್ನ ಉಂಟು ಮಾಡತಕ್ಕಂತಹ ಕೈಯೆಂಬ ಕಮಲಗಳು. ಆ ಕಮಲದಂತೆ ಇರುವಂತಹ ಮೃದುವಾದ ಕೈಗಳಿಂದ ನರಸಿಂಹ ಪ್ರಹ್ಲಾದನನ್ನ ಎಬ್ಬಿಸಿ ಅವನ ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಬ್ರಹ್ಮಾದಿಗಳ ಕೈ ಕೂಡ ಕಮಲದಂತೆ ಇರುವಂತಹ ಮೃದುವಾದ ಕೈಗಳೇ. ಭಗವಂತನ ಕೈಗಳು ಕೂಡ ಕಮಲದಂತೆ ಇರುವಂತಹ ಮೃದುವಾದ ಕೈಗಳೇ. ಆ ಎರಡಕ್ಕೂ ಏನು ವ್ಯತ್ಯಾಸ? ಬ್ರಹ್ಮಾದಿಗಳ ಕೈಗೂ ಭಗವಂತನ ಕೈಗೂ ಏನು ವ್ಯತ್ಯಾಸ ಅಂತ ತೋರಿಸ್ಲಿಕ್ಕೋಸ್ಕರನೇ ಕಾಲಾಹಿ ನಿರ್ದಷ್ಟ ಧಿಯಾಂ ಅನ್ನೋ ವಿಶೇಷಣ ಕೊಟ್ಟಿದ್ದಾರೆ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮದೇವರ ಸೇವಕರು ಇವರು. ಪ್ರಹ್ಲಾದ ಬ್ರಹ್ಮದೇವರ ಪಕ್ಕದಲ್ಲೇ ಇದ್ರು, ಬ್ರಹ್ಮದೇವರೇ ಕಳಿಸಿಕೊಟ್ರು. ಬ್ರಹ್ಮದೇವರ ಕೈಯೂ ಕೂಡ ಕಮಲದಂತೆ ಇರ್ತಕ್ಕಂತಹ ಕೈಗಳೇ. ಅದು ಕರಾಂಬುಜ, ಇದು ಕರಾಂಬುಜ. ಅದರಲ್ಲಿ ಏನು ವಿಶೇಷ ಅಂತಂದ್ರೆ ಅದಕ್ಕೆ ಕಾಲಾಹಿ ನಿರ್ದಷ್ಟ ಧಿಯಾಮ್ ಅನ್ನೋ ವಿಶೇಷಣ ಅಂತ. ಹೀಗೆ ಆ ಕಾಲಾಹಿ ನಿರ್ದಷ್ಟ ಧಿಯಾಮ್ ಅನ್ನೋ ವಿಶೇಷಣಕ್ಕೆ ವಿಜಯಧ್ವಜ ತೀರ್ಥರು ಕೊಟ್ಟಂತಹ ಒಂದು ಪೀಠಿಕೆ. ಬ್ರಹ್ಮಾದಿಗಳ ಕರಕಮಲಕ್ಕೂ ಭಗವಂತನ ಕರಕಮಲಕ್ಕೂ ಒಂದು ವಿಶೇಷ ಇದೆ. ಅದು ಏನು ವಿಶೇಷ ಅಂದ್ರೆ ಇದು ಕಾಲಸರ್ಪದಿಂದ
ಉದ್ವಿಗ್ನರಾದ ಮನಸ್ಸುಳ್ಳವರಿಗೆ ಅಭಯವನ್ನ ಉಂಟು ಮಾಡತಕ್ಕಂತಹ ಕರಕಮಲ ಇದು ಭಗವಂತನ ಕರಕಮಲ ಅಂತ. ಅದನ್ನೇ ಸತ್ಯಧರ್ಮ ತೀರ್ಥರು ಇದು ಸಾಧಾರಣವಾದ ಕೈ ಅಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ವಿಶೇಷಣ ಕೊಟ್ಟಿದ್ದಾರೆ ಅಂತ ಹಾಗೆ ತಗೊಳ್ತಾರೆ. ಯಾರು ಅವನ ಹತ್ರ ಹೋಗಿ ಶರಣಾಗತರಾಗ್ತಾರೋ ಅಂತಹ ಭಕ್ತರಿಗೆ ಅಭಯವನ್ನ ಉಂಟು ಮಾಡತಕ್ಕಂತಹ ಕೈಗಳು. ಶರಣಾಗತರಿಗೆ ರಕ್ಷಕನಾದವನು ಭಗವಂತ. ದ್ವೇಷಿಗಳಿಗೆ ಆ ಕೈಗಳೇ ಆಯುಧಗಳಾಗ್ತವೆ ಅಷ್ಟೇ ವ್ಯತ್ಯಾಸ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಛೀರ್ಷ್ಣ್ಯದಧಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಸತತ್ಕರಸ್ಪರ್ಶಧುತಾಖಿಲಾಶುಭಃ ಸಪದ್ಯಭಿವ್ಯಕ್ತಪರಾತ್ಮದರ್ಶನಃ ತತ್ಪಾದಪದ್ಮಂ ಹೃದಿ ನಿರ್ವೃತೋ ದಧೌ ಹೃಷ್ಯತ್ತನುಕ್ಲಿನ್ನ ಹೃದಶ್ರುಲೋಚನಃ. ಭಗವಂತನ ಕೈ ಕಮಲದಂತೆ ಇರತಕ್ಕಂತಹ ಕೈಗಳ ಸ್ಪರ್ಶ ಆದ ತಕ್ಷಣದಲ್ಲೇನೆ ಎಲ್ಲ ಪಾಪಗಳು ಕೂಡ ಹೋಗಿಬಿಟ್ಟುವಂತೆ. ತತ್ಕರಸ್ಪರ್ಶ ಧುತ ಅಖಿಲ ಅಶುಭ ಅಂತ. ತತ್ಕರಸ್ಪರ್ಶ ಏನಿದೆ ಭಗವಂತನ ಕರಸ್ಪರ್ಶ, ಅದರಿಂದ ಅಖಿಲಾಶುಭ ಎಲ್ಲಾ ಪಾಪಗಳು ಪರಿಹಾರ ಆಗಿ ಹೋಯ್ತು. ಧುತ ಅಖಿಲ ಅಶುಭ, ಕೂಡಲೇ ಬಿಂಬ ದರ್ಶನ ಆಗಿಬಿಡ್ತು ಪ್ರಹ್ಲಾದನಿಗೆ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ. ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ. ಸಪದಿ ಕೂಡಲೇ ಅವನಿಗೆ ತನ್ನ ಬಿಂಬದ ದರ್ಶನ ಆಗಿದೆ. ಆದ್ರಿಂದ ಬಿಂಬ ದರ್ಶನ ಯಾವಾಗ ಆಗುತ್ತೋ ಆವಾಗ ಸ್ವರೂಪಾನಂದ ಅಭಿವ್ಯಕ್ತಿ ಆಗಿಬಿಡುತ್ತೆ. ಪರಾತ್ಮ ದರ್ಶನ, ಸ್ವರೂಪಾನಂದದ ಅಭಿವ್ಯಕ್ತಿ ಆಗಿದೆ. ಮೈಯೆಲ್ಲ ರೋಮಾಂಚನ ಆಗಿಬಿಟ್ಟಿದೆ ಪ್ರಹ್ಲಾದನಿಗೆ. ಭಕ್ತಿ ಮೊದಲೇ ಅವನು ಅಂತರಂಗ ಭಕ್ತ. ಭಗವಂತನ ಒಂದು ದರ್ಶನ, ಬಿಂಬ ದರ್ಶನ, ಅದರಿಂದ ಸ್ವರೂಪಾನಂದದ ಅಭಿವ್ಯಕ್ತಿ, ಹೀಗಾಗಿದ್ದರಿಂದ ಭಕ್ತಿ ರಸದಿಂದ ಅಂತಃಕರಣ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಕಣ್ಣಲ್ಲಿ ಆನಂದದ ಬಾಷ್ಪ, ಅಶ್ರುಲೋಚನ, ಆನಂದ ಬಾಷ್ಪ ಸುರಿತಾ ಇದೆ ಕಣ್ಣಲ್ಲಿ. ಭಗವಂತನ ದರ್ಶನದಿಂದ ಆನಂದ ಆಗಿ ಕಣ್ಣಲ್ಲಿ ನೀರು ಸುರಿತಾ ಇದೆ. ಹೃದಯದಲ್ಲಿ ಭಗವಂತನ ಪಾದಕಮಲಗಳನ್ನೇ ಧ್ಯಾನ ಮಾಡ್ತಾ ಇದ್ದಾನೆ. ಇದರಿಂದ ವಿಜಯಧ್ವಜ ತೀರ್ಥರು ಬರಿತಾ ಇದ್ದಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಹಿಂದೆ ಭಗವಂತನ ಕೈಗೂ ಬೇರೆಯವರ ಕೈಗೂ ಇರೋ ವ್ಯತ್ಯಾಸ ಏನು ಅಂತ ತೋರಿಸ್ಲಿಕ್ಕೋಸ್ಕರನೇ ಹೇಳಿದ್ರು ಅಂತ ಒಂದು ವ್ಯಾಖ್ಯಾನ ಮಾಡಿದ್ರಲ್ಲ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರ ಫಲ ಏನು? ಭಗವಂತ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ಅದಕ್ಕೇನು ಫಲ? ಬೇರೆಯವರು ತಲೆ ಮೇಲೆ ಕೈ ಇಡೋದಕ್ಕೂ ಭಗವಂತ ತಲೆ ಮೇಲೆ ಕೈ ಇಡೋದಕ್ಕೂ ವ್ಯತ್ಯಾಸವನ್ನ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರಂತೆ ಈ ಶ್ಲೋಕದಲ್ಲಿ. ಇತರ ಕರಸ್ಪರ್ಶ ವೈಶಿಷ್ಟ್ಯ ದರ್ಶನಾಯ ಈಶಕರಸ್ಪರ್ಶ ಫಲ ಅಭಿವ್ಯಕ್ತಿ. ಬೇರೆಯವರು ತಲೆ ಮೇಲೆ ಕೈ ಇಡೋದಕ್ಕೂ ಅದಕ್ಕಿಂತ ವಿಶಿಷ್ಟವಾದದ್ದು ಭಗವಂತನ ದರ್ಶನ, ಭಗವಂತನ ಕರಸ್ಪರ್ಶ, ಅದರ ಫಲ, ಅದರ ಅಭಿವ್ಯಕ್ತಿ ಏನು ಅನ್ನೋದನ್ನ ಸತತ್ಕರ ಸ್ಪರ್ಶದುತ ಅಖಿಲಾಶುಭ ಅಂತ ಕೊಟ್ಟಿದ್ದಾರೆ.
ಭಗವಂತ ತಲೆ ಮೇಲೆ ಕೈ ಇಟ್ಟ ಅಂತಂದ್ರೆ ಎಲ್ಲಾ ಪಾಪಗಳು ಪರಿಹಾರ ಆಗಿಬಿಡತ್ತೆ ಅಂತ. ಹಾಗಾದ್ರೆ ಏನು ಪಾಪ ಇತ್ತು? ಪ್ರಹ್ಲಾದ ಪಾಪ ಮಾಡಿದ್ನ? ಹಾಗಾದ್ರೆ ಪಾಪ ಇತ್ತ ಅವನಲ್ಲಿ? ಪಾಪಗಳೆಲ್ಲ ಪರಿಹಾರ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿವರೆಗೂ ಏನೋ ಪಾಪ ಇತ್ತು ಅಂತ ಹೇಳ್ದ ಹಾಗಾಯ್ತಲ್ವಾ? ಹಾಗಾದ್ರೆ ಎಂತ ಒಂದು ಸಂಶಯ ಬರ್ತದೆ. ಏನದು ಪಾಪ? ಯಾವ ಪಾಪ ಪರಿಹಾರ ಆಯ್ತು? ಹೇಗೆ ಇಟ್ಕೊಳ್ಬೇಕಿಲ್ಲಿ ಅಂತ ಒಂದು ಸಂಶಯ ಬರಬಹುದು. ಪಾಪ ಅಂತಂದ್ರೆ ಅಪರೋಕ್ಷಕ್ಕೆ ಪ್ರತಿಬಂಧಕವಾದಂತಹ ಪಾಪ. ಇದುವರೆಗೂ ಅಪರೋಕ್ಷ ಆಗಿರಲಿಲ್ಲ ಅಂತ, ಈಗ ಅಪರೋಕ್ಷ ಆಯ್ತಲ್ಲ. ಈ ಅಪರೋಕ್ಷಕ್ಕೆ ಪ್ರತಿಬಂಧಕವಾದ ಒಂದು ಪಾಪ ಇರ್ತದೆ. ಆ ಪಾಪ ಎಲ್ಲ ಹೋಯ್ತು ಅಂತ ಇಟ್ಟುಕೊಳ್ಬೇಕು. ಬೇರೆ ಪಾಪಕರ್ಮಗಳನ್ನ ಮಾಡಿ ಬಂದ ಪಾಪ ಅಲ್ಲ. ಅಪರೋಕ್ಷ ಪ್ರತಿಬಂಧಕವಾದ ಏನೊಂದು ಪಾಪ ಇತ್ತು ಆ ಎಲ್ಲ ಪಾಪಗಳು ಹೋಯ್ತು, ಬಿಂಬ ದರ್ಶನ ಆಯ್ತು. ಹಾಗಿಟ್ಟುಕೊಳ್ಬೇಕು. ಮಂದನಂದಿನಿ ವ್ಯಾಖ್ಯಾನದಲ್ಲಿ ಸ್ವಸ್ಯ ಪ್ರತಿಬಿಂಬಸ್ಯ ದರ್ಶನಂ ಅಂತ ಬರೀತಾರೆ. ಅಭಿವ್ಯಕ್ತಂ ಪರಸ್ಯ ಪರಮಾತ್ಮನಃ ಬಿಂಬಸ್ಯ ಆತ್ಮನಃ ಸ್ವಸ್ಯ ಪ್ರತಿಬಿಂಬಸ್ಯ ದರ್ಶನಂ ಯಸ್ಯ ಸಹ. ಅಭಿವ್ಯಕ್ತ ಪರಾತ್ಮ ದರ್ಶನ ಅನ್ನೋದಕ್ಕೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಮೈ ರೋಮಾಂಚನ ಆಗಿದೆ. ಹೃದಯದಲ್ಲಿ ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಸತತ್ಕರ ಸ್ಪರ್ಶ ಧುತಾಖಿಲಾಶುಭ ಸಪದ್ಯಭಿವ್ಯಕ್ತ ಪರಾತ್ಮದರ್ಶನ ತತ್ಪಾದ ಪದ್ಮಂ ಹೃದಿ ನಿರ್ವೃತೋ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದಶ್ರುಲೋಚನ ಅಸ್ತೌಷೀದ್ಧರಿಮೇಕಾಗ್ರಮನಸಾ ಸುಸಮಾಹಿತಃ ಪ್ರೇಮ ಗದ್ಗದಯಾ ವಾಚಾ ತನ್ಯಸ್ತ ಹೃದಯೇಕ್ಷಣಃ. ಪ್ರಹ್ಲಾದ ನರಸಿಂಹನ ಧ್ಯಾನವನ್ನ ಮಾಡ್ತಾ ಅವನಲ್ಲೇ ಏಕಾಗ್ರವಾದ ಮನಸ್ಸಿನಿಂದ ತನ್ನ ಕಣ್ಣು ಮತ್ತು ಮನಸ್ಸು ಎರಡನ್ನೂ ಕೂಡ ಅವನಲ್ಲೇ ನೆಲೆಗೊಳಿಸಿದ್ದಾನೆ. ತನ್ಯಸ್ತ ಹೃದಯೇ ಕ್ಷಣ ಅಂತ. ಹೃದಯ ಮತ್ತು ಈ ಕ್ಷಣ, ಕಣ್ಣುಗಳು ಮತ್ತು ಮನಸ್ಸು ಎರಡು ಒಂದೇ ಕಡೆಗಿರಬೇಕು. ಮನಸ್ಸೆಲ್ಲೋ ಕಣ್ಣೆಲ್ಲೋ ಇರ್ತದೆ ಸಾಧಾರಣವಾಗಿ ಬೇರೆಯವರಿಗೆ. ಇಲ್ಲಿ ಕಣ್ಣುಗಳನ್ನ, ಯಾಕೆ ಎದುರಿಗೆ ಭಗವಂತ ನಿಂತಿದ್ದಾನೆ, ಅವನಲ್ಲೇ ಹೃದಯ, ಅವನಲ್ಲೇ ಕಣ್ಣು, ಎರಡೂ ಕಣ್ಣು ಮತ್ತು ಮನಸ್ಸುಗಳನ್ನು ಒಂದೇ ಕಡೆಗೆ ಭಗವಂತನಲ್ಲೇ ನೆಲೆಗೊಳಿಸಿ ಬೇರೆ ಎಲ್ಲೂ ವಿಚಾರ ಮಾಡ್ತಾ ಇಲ್ಲ. ಏಕಾಗ್ರವಾದ ಮನಸ್ಸಿನಿಂದ ಪ್ರೇಮ ಗದ್ಗದವಾದ ಮಾತಿನಿಂದ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಭಗವಂತನನ್ನ. ಪ್ರೇಮ ಗದ್ಗದಯ ವಾಚ, ಪ್ರೀತಿಪೂರ್ಣವಾದ ಭಕ್ತಿ ಪೂರ್ಣವಾದಂತಹ ಮಾತುಗಳು, ಆ ಮಾತುಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಸುಸಮಾಹಿತ ಅಂತ ಒಂದು ವಿಶೇಷಣ ಇದೆ ಇಲ್ಲಿ. ಪ್ರಹ್ಲಾದ ಸುಸಮಾಹಿತ ಅಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಕ್ಕಂಥವನು ಅಂತ ಅರ್ಥ. ಸುಖ ದುಃಖಗಳನ್ನ ಯಾರು ಸಮಾನವಾಗಿ, ಸುಖ ದುಃಖೇ ಸಮೇ ಕೃತ್ವಾ ಲಾಭೋ ಜಯಾಜಯೌ ಅಂತ ಇದೇ ಪ್ರಹ್ಲಾದ ಕೃಷ್ಣನಾಗಿ ಹೇಳಿದ ಮಾತು. ಅದು ಇವನು ಅಳವಡಿಸ್ಕೊಂಡಿದ್ದ. ಪ್ರಹ್ಲಾದ ಸುಸಮಾಹಿತನಾಗಿದ್ದ, ಎಲ್ಲವನ್ನೂ ಸಮಾನವಾಗಿ ಕಾಣ್ತಕ್ಕಂತಹ ದೃಷ್ಟಿ, ಸುಖ ದುಃಖ ಎರಡನ್ನೂ ಸಮಾನವಾಗಿ ಕಾಣುವಂತಹ ದೃಷ್ಟಿ ಅವನಲ್ಲಿತ್ತು. ಅಂತಹ ಪ್ರಹ್ಲಾದ ಪ್ರೇಮಗದ್ಗದಯ ವಾಚ, ಪ್ರೇಮಗದ್ಗದವಾದ ಮಾತಿನಿಂದ ಆ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ.
ಅಸ್ತೌ ಶೀಧರಿಮೇಕಾಗ್ರಮನಸಾ ಸುಸಮಾಹಿತಃ ಪ್ರೇಮಗದ್ಗದಯಾ ವಾಚ ತನ್ಯಸ್ತಹೃದಯೇ ಕ್ಷಣಃ. ಪ್ರಹ್ಲಾದ ಉವಾಚ ಬ್ರಹ್ಮಾದಯಃ ಸುರಗಣಾ ಮುನಯೋಥ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಪ್ರಹ್ಲಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಪ್ರಾರಂಭ ಮಾಡ್ತಾ ಹೇಳ್ತಾನೆ, ಬ್ರಹ್ಮಾದಿ ದೇವತೆಗಳು ಮಹಾ ದೊಡ್ಡ ಜ್ಞಾನಿಗಳವರೆಲ್ಲ. ದೇವತಾ ಗಣ, ದೊಡ್ಡ ಒಂದು ದೇವತಾ ಗಣವೇ ಇದೆ. ಮುನಿಗಳಿದ್ದಾರೆ, ಸಿದ್ಧರಿದ್ದಾರೆ. ಅವರೆಲ್ಲ ನಿನ್ನಲ್ಲಿ ಸತ್ವೈಕತಾನಮತಯ, ಕೇವಲ ಸತ್ವಗುಣದಿಂದ ಅನನ್ಯವಾಗಿ ಭಕ್ತಿಯನ್ನ ಮಾಡತಕ್ಕಂತಹ ಬುದ್ಧಿ ಉಳ್ಳವರಾಗಿದ್ದಾರೆ ಅವರೆಲ್ಲ. ಸತ್ವೈಕತಾನಮತಯ ಅಂದ್ರೆ ಹಾಗೆ ಅವರ ಬುದ್ಧಿ ಕೇವಲ ಸತ್ವಗುಣದಿಂದ ನಿನ್ನನ್ನ ಧ್ಯಾನ ಮಾಡ್ತಕ್ಕಂಥವ್ರು, ನಿನ್ನಲ್ಲಿ ಅನನ್ಯವಾಗಿ ಭಕ್ತಿಯನ್ನ ಮಾಡ್ತಕ್ಕಂಥವ್ರು ಅವರೆಲ್ಲ. ಬ್ರಹ್ಮಾದಯ ಸುರಗಣಾ ಮುನಯೋ ಅಥ ಸಿದ್ಧಾಹ ಅಂತ. ಬ್ರಹ್ಮಾದಿಗಳು, ದೇವತಾಗಣ, ಮುನಿಗಳು, ಸಿದ್ಧರು, ಇವರೇ ಮೊದಲಾದವರೆಲ್ಲ ಸತ್ವೈಕತಾನಮತಯ. ಅಂತಹ ಅನನ್ಯ ಭಕ್ತಿ ಮಾಡುವ ಅವರೆಲ್ಲರೂ ಕೂಡ ನಿನ್ನನ್ನ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ, ಸ್ತೋತ್ರಗಳ ಮಳೆಯನ್ನೇ ಸುರಿಸ್ತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ಬ್ರಹ್ಮಾದಿಗಳು ಎಲ್ಲರೂ ಕೂಡ ನಿನ್ನನ್ನ ಬಹಳ ಉತ್ತಮವಾದ ಸ್ತೋತ್ರಗಳಿಂದ ಆ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದರೂ ಕೂಡ ನೀನಿನ್ನೂ ಸಮಾಧಾನ ಆಗಲಿಲ್ಲ. ಅವರಷ್ಟೆಲ್ಲ ಮಾಡಿದರೂ ನಿನ್ನನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಿರುವಾಗ ನಾನು ಒಬ್ಬ ತಾಮಸವಾದ ಅಸುರ ಜಾತಿಯಲ್ಲಿ ಹುಟ್ಟಿದವನು. ಉಗ್ರ ಜಾತೇಹೆ ಅಂತಾನೆ. ಉಗ್ರ ಜಾತಿ ಅಂದ್ರೆ ಹಾಗೆ ಜಾತಿ, ತಾನು ಹುಟ್ಟಿದ ಜಾತಿ ಇದೆಯಲ್ಲ, ಅದು ಉಗ್ರವಾದದ್ದು, ತಾಮಸ ಜಾತಿ. ತಾಮಸಿ ಜಾತಿ, ಆಸುರಿ, ಅಸುರ ಜಾತಿ. ಆ ಅಸುರ ಜಾತಿಯಲ್ಲಿ ಹುಟ್ಟಿದವನು ನಾನು, ಉಗ್ರ ಜಾತಿ ಎಲ್ಲಿ ಹುಟ್ಟಿದವನು. ನಾನಿನ್ನನ್ನ ಸ್ತೋತ್ರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನನ್ನ ಸ್ತೋತ್ರಕ್ಕೆ ನೀನು ಮೆಚ್ಚಲಿಕ್ಕೆ ಸಾಧ್ಯನೋ ಅಂತಾನೆ. ಕಿಂ ತೋಷ್ಟುಮರ್ಹತಿ, ನಾನಿನ್ನನ್ನ ಸ್ತೋತ್ರ ಮಾಡಿ ನಿನ್ನನ್ನು ಹೇಗೆ ನಾನು ಮೆಚ್ಚಿಸ್ಲಿ? ಹೇಗೆ ಮೆಚ್ಚಿಸಲಿ ಕೃಷ್ಣ ಅಂತ ದಾಸರು ಹೇಳಿದ ಹಾಗೆ. ಅವರೆಲ್ಲ ಸ್ತೋತ್ರ ಮಾಡಿದ್ರು, ಎಲ್ಲರೂ ಸ್ತೋತ್ರ ಮಾಡಿ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರೆಲ್ಲ ಸ್ತೋತ್ರಗಳ ಮಳೆಯನ್ನೇ ಸುರಿಸಿದ್ರು, ಸ್ತೋತ್ರಗಳ ನದಿಯನ್ನೇ ಹರಿಸಿದ್ರು. ವಚಸಾಂ ಪ್ರವಾಹೈಹಿ ಅಂತಿದೆ. ಪ್ರವಾಹ ಅಂದ್ರೆ ಹಾಗೆ ನದಿಯ ಪ್ರವಾಹ ಹೇಗೆ ಹರಿತದೋ ಹಾಗೆ ಸ್ತೋತ್ರಗಳ ಪ್ರವಾಹವನ್ನೇ ಸುರಿಸಿದ್ರು ಅವರೆಲ್ಲ. ಬ್ರಹ್ಮಾದಿ ದೇವತೆಗಳು, ಮುನಿಗಳು, ಸಿದ್ಧರು ಎಲ್ಲರೂ ಸತ್ವೈಕತಾನಮತಯ ಅಂಥವರೆಲ್ಲರೂ ಸ್ತೋತ್ರಗಳ ಮಳೆಗಳನ್ನೇ ಸುರಿಸಿದರೂ ಕೂಡ ನಾಂತಂ ಪರಸ್ಯ ಪರತೋ ಅಪಿ ಅಧುನಾಪಿ ಯಾಂತಿ, ಇನ್ನೂ ನಿನ್ನನ್ನು ಸಮಾಧಾನಗೊಳಿಸ್ಲಿಕ್ಕಾಗದೆ ಹೋದ್ರು ಅವರೆಲ್ಲ. ಹೀಗಿರುವಾಗ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಹೆ, ಉಗ್ರಜಾತಿಯಲ್ಲಿ ಹುಟ್ಟಿದ ನಾನು ನಿನ್ನನ್ನು ಸ್ತೋತ್ರ ಮಾಡಿ ಸಮಾಧಾನ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಿನ್ನನ್ನು ನಾನು ಸ್ತೋತ್ರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾನೆ. ಬ್ರಹ್ಮಾದಯಃ ಸುರಗಣಾ ಮುನಯೋಥ ಸಿದ್ಧಾಃ
ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಆಚಾರ್ಯ, ಇದರಲ್ಲಿ ನನ್ನ ಬುಕ್ಕಲ್ಲಿ 3rd ಲೈನ್ ಬಂದು ಬೇರೆನೆ ಇದೆ. ಏನಿದೆ? ನಾರಾದಿತು ಪುರುಗುಣೈ ಅಧುನಾಪಿ ಪಿತೃಹು. ನಾರಾಧಿತುಂ ಪುರುಗುಣೈ ಪುರುಗುಣೈಃ ಅಧುನಾಪಿ ಪಿಪೃಹು. ಪಿತೃಃ. ಪಿತೃಲ್ಲ, ಪಿಪೃಹು. ಪಿಪೃಹು. ಪಿಪೃಹು ಪೂರ್ತಿ ಆಗಲಿಲ್ಲ ಅಂತ. ನ ಪಿಪೃಹು ಪೂರ್ತಿ ಆಗಲಿಲ್ಲ. ಚೆನ್ನಾಗಿದೆ, ಹೇಳ್ಬೋದು ಅದನ್ನು. ಅಂದ್ರೆ ಅದಕ್ಕೇನರ್ಥ ಅಂದ್ರೆ, ಅವರೆಲ್ಲರೂ ನಿನ್ನನ್ನ ಆರಾಧನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು, ಆದ್ರೂ ನಿನ್ನ ಗುಣಗಳನ್ನ ಪೂರ್ತಿಯಾಗಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ. ಓಕೆ, ಅಧುನಾಪಿ ಪೂರ್ತಿಯಾಗಿ ಇವತ್ತಿಗೂ ಅದನ್ನ ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಅಂತ. ಆಚಾರ್ಯ, ಪಿಪೃಹು ಅಂದ್ರೆ ಏನಾವಾಗ? ಪಿಪೃಹು ಮೀನಿಂಗ್ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಿನ್ನ ಸ್ತೋತ್ರ ಗುಣಗಾನವನ್ನ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನಿಂದ ಏನಾಗತ್ತೆ ಹಾಗೆ. ಅವರೇ ನಿನ್ನ ಗುಣಗಾನವನ್ನ ಮಾಡ್ತಾ ಅದರ ಹೊಳೆಯನ್ನೇ ಹರಿಸಿದ್ರು, ಆದರೂ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನಿಂದ ಏನಾಗತ್ತೆ ಅಂತ. ಭಗವಂತನ ಗುಣಗಳು ಹಾಗೆ. ನತೇ ವಿಷ್ಣು ಜಾಯಮಾನೋ ನ ಜಾತೋ ಅಂತ ವೇದ ಅದನ್ನ ಇಟ್ಕೊಳ್ಬೇಕು ಅಂತ ಬರೀತಾರೆ ವ್ಯಾಖ್ಯಾನದಲ್ಲಿ. ಆ ಭಗವಂತನನ್ನ ಪೂರ್ಣವಾಗಿ ಸ್ತೋತ್ರ ಮಾಡಿ ಮುಗಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅನ್ಲಿಕ್ಕೆ ನತೇ ವಿಷ್ಣು ಜಾಯಮಾನೋ ಅನ್ನೋ ವೇದ ಇದೆ, ಅದನ್ನ ಇಟ್ಕೊಳ್ರಿ ಅಂತ ವಿಜಯಧ್ವಜ ತೀರ್ಥರು ಅದನ್ನ ತೋರಿಸಿದ್ದಾರೆ. ನತೇ ವಿಷ್ಣು ಇತಿ ಶ್ರುತೇಹೇ ಅಂತ. ಹಾಗಾಗಿ ಎಲ್ಲಾ ವ್ಯಾಖ್ಯಾನಕಾರರು ಅದನ್ನ ತಗೊಂಡಿದ್ದಾರೆ. ಮುಂದೆ 9ನೇ ಶ್ಲೋಕ. ಮನ್ಯೇ ಧನಾಭಿಜನ ರೂಪತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಭಗವಂತನ ಸ್ತೋತ್ರವನ್ನ ಮುಂದುವರೆಸ್ತಾ ಪ್ರಹ್ಲಾದ ಹೇಳ್ತಾನೆ, ನನಗೆ ಗೊತ್ತು ನೀನು ಯಾವುದಕ್ಕೂ ಮೆಚ್ಚೋನಲ್ಲ. ಹಣ ಇರಬಹುದು, ಅಥವಾ ಸತ್ಕುಲದಲ್ಲಿ ಹುಟ್ಟಿದವರು ಅವ್ರಿಗೆ ಮೆಚ್ಕೋತೀಯಾ, ಅದಲ್ಲ. ಶರೀರದ ಸೌಂದರ್ಯ ತುಂಬಾ ಚೆನ್ನಾಗಿದ್ದವರಿಗೆ ಮೆಚ್ಕೋತೀಯೇನೋ, ಅದು ಅಲ್ಲ. ಗೊತ್ತು ನನಗೆ. ತಪಸ್ಸು, ವಿದ್ಯೆ, ಓಜಸ್ಸು, ಬ್ರಹ್ಮವರ್ಚಸ್ಸು, ಮಹಿಮೆ, ಅಥವಾ ದೈಹಿಕವಾದ ಶಕ್ತಿ ಪರಾಕ್ರಮ, ಅಥವಾ ಬೌದ್ಧಿಕವಾದ ಗ್ರಹಣ ಶಕ್ತಿ ತುಂಬಾ ಚೆನ್ನಾಗಿದೆ ಅಂತಾದ್ರೆ, ಅಥವಾ ಏಕಾಗ್ರತೆ, ಇದ್ಯಾವುದೂ ಕೂಡ ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಕಾರಣ ಅಲ್ಲ ಅಂತ ನನಗೆ ಗೊತ್ತು ಅಂತಾನೆ. ಮನ್ಯೆ ಅಂದ್ರೆ ಗೊತ್ತು ನನಗೆ. ಧನ ಅಭಿಜನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಹ ಇದ್ಯಾವುದೂ ಕೂಡ ನ ಆರಾಧನಾಯ ಹಿ ಭವಂತಿ, ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಇದ್ಯಾವುದೂ ಕಾರಣ ಅಲ್ಲ, ಗೊತ್ತು ನನಗೆ. ಯಾಕೆ ಅಂದ್ರೆ ನೀನು ಯೂಥಪಾಯ ಏನ್ ಮಾಡಿದ್ದಿ? ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಆ ಯೂಥಪ ಅಂದ್ರೆ ಗಜೇಂದ್ರ. ಅವನ ಹತ್ರ ಏನಿತ್ತು?
ಕೇವಲ ಭಕ್ತಿಯೊಂದಕ್ಕೆ ಮೆಚ್ಚಿದ್ದು ನೀನು. ಭಕ್ತ್ಯಾ ತುತೋಷ, ಅವನಿಗೆ ಅವನು ತೋರಿಸಿದ ಭಕ್ತಿಗೆ ಮಾತ್ರ ಮೆಚ್ಚಿದವನು ನೀನು. ಹಾಗಾಗಿ ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಭಕ್ತಿ ಒಂದಿದ್ರೆ ಸಾಕು. ಬೇರೆ ಇದ್ಯಾವುದೂ ಕೂಡ ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಕಾರಣಗಳಲ್ಲ ಅಂತ ನನಗೆ ಗೊತ್ತು. ಪರಮಪುರುಷನಾದಂತಹ ನಿನ್ನನ್ನ ಪರಸ್ಯ ಪುಂಸೋ ಆರಾಧನಾಯ, ಪರಮಪುರುಷನಾದಂತಹ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ, ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಇದ್ಯಾವುದು ಸಾಲದು ಅಂತ ಅರ್ಥ. ಇದೆಲ್ಲ ಬೇಡ ಅಂತ ಅರ್ಥ ಅಲ್ಲ. ಇದ್ಯಾವುದು ಸಾಲದು. ಧನ, ಸತ್ಕುಲ ಪ್ರಸೂತಿ, ಶರೀರ ಸೌಂದರ್ಯ ರೂಪ ಅಂತಂದ್ರೆ ತಪಃ, ತಪಸ್ಸು, ಆಮೇಲೆ ಶ್ರುತ ಅಂದ್ರೆ ವೇದಗಳನ್ನು ಅಧ್ಯಯನ ಮಾಡೋದು, ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡೋದು, ಅಥವಾ ಓಜಸ್ಸು, ತೇಜಸ್ಸು ಅಂದ್ರೆ ಬ್ರಹ್ಮವರ್ಚಸ್ಸು, ಓಜಸ್ಸಿಗೂ ತೇಜಸ್ಸಿಗೂ ವ್ಯತ್ಯಾಸ. ಆಮೇಲೆ ಮಹಿಮೆಗಳು, ಪ್ರಭಾವ, ಬಲ ಅಂದ್ರೆ ದೈಹಿಕವಾದ ಶಕ್ತಿ, ಪೌರುಷ, ಪರಾಕ್ರಮ, ಬುದ್ಧಿ, ಗ್ರಹಣ ಶಕ್ತಿ, ಯೋಗ, ಅಷ್ಟಾಂಗ ಯೋಗಗಳು, ಇದ್ಯಾವುದೂ ಕೂಡ ಸಾಲದು ಅಂತ ಅರ್ಥ, ಇರಬಾರ್ದು ಅಂತ ಅರ್ಥ ಅಲ್ಲ. ಇದು ಕೇವಲ ಇದು ಮಾತ್ರ ಇದ್ದು ಭಕ್ತಿ ಇಲ್ಲ ಅಂದ್ರೆ ಇದ್ಯಾವುದೂ ಉಪಯೋಗ ಇಲ್ಲ, ಹಾಗಭಿಪ್ರಾಯ. ಭಕ್ತ್ಯಾ ತುತೋಷ, ಭಕ್ತಿಯಿಂದಲೇ ನೀನು ಅವನಿಗೆ ಸಂತುಷ್ಟನಾಗಿದ್ದು. ಯೂಥಪಾಯ ಗಜೇಂದ್ರನಿಗೆ ಭಕ್ತ್ಯಾ ತುತೋಷ, ಕೇವಲ ಭಕ್ತಿಗೆ ಒಲಿದಿ ನೀನು. ಹಾಗಾಗಿ ಭಕ್ತಿಯೇ ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಕಾರಣ, ಅದು ಬಿಟ್ಟು ಇದ್ಯಾವುದೂ ಕೂಡ ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಕಾರಣ ಅಲ್ಲ ಅಂತ ಮನ್ಯೆ, ಗೊತ್ತು ನನಗೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಮನ್ಯೆ ಧನಾಭಿಜನ ರೂಪ ತಪಶ್ರುತೌಜಃ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.